ಬೆಂಗಳೂರಿನ 18,000 ಪೌರ ಕಾರ್ಮಿಕರಿಗೆ ಸ್ಟಡಿ ಟೂರ್ ಭಾಗ್ಯ ಸಿಗ್ತಾ ಇದೆ. ಕರ್ನಾಟಕದ 6 ನಗರಗಳಿಗೆ ಅಧ್ಯಯನ ಪ್ರವಾಸವನ್ನ ಆಯೋಜನೆಯನ್ನ ಮಾಡುವಂತಹ ಕೆಲಸಗಳಾಗಿದೆ. ಸ್ವಚ್ಛ ಭಾರತ್ ಮಿಷನ್ 2.0 ಅಡಿ ಮಹತ್ವದ ಯೋಜನೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇದೇ ತಿಂಗಳಿನಿಂದ ಹಂತವಾಗಿ ಪ್ರವಾಸಗಳು ಆರಂಭವಾಗುತ್ತೆ. ಮೊದಲ ಹಂತದಲ್ಲಿ ಮೈಸೂರು, ದಾವಣಗೆರೆ, ಹೊಸಪೇಟೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ತ್ಯಾಜ್ಯ ವಿಂಗಡಣೆ, ಮರುಬಳಕೆ ಮಾದರಿಗಳ ಅಧ್ಯಯನ ಇಲ್ಲಿ ನಡೆಯುತ್ತೆ. ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಯಶಸ್ವಿ ನಗರಗಳ ಮಾದರಿಯ ಪರಿಚಯವನ್ನ ಕೂಡ ಮಾಡಲಾಗುತ್ತೆ. ಸುರಕ್ಷತಾ ಕ್ರಮ, ಸ್ವಚ್ಛತೆ ನಿರ್ವಹಣೆಯ ಬಗ್ಗೆ ತರಬೇತಿಯನ್ನ ಕೊಡುವಂತಹ ಕೆಲಸಗಳಾಗುತ್ತೆ. ಯೋಜನೆಗೆ 1.96 ಕೋಟಿ ವೆಚ್ಚದ ಟೆಂಡರ್ ಆಹ್ವಾನವನ್ನ ಕೂಡ ಇಲ್ಲಿ ಕೊಡುವಂತಹ ಕೆಲಸಗಳಾಗಿದೆ. ಬೆಂಗಳೂರು ನಗರದ ಸ್ವಚ್ಛತಾ ನಿರ್ವಹಣೆಯನ್ನ ಇನ್ನಷ್ಟು ಪರಿಣಾಮಕಾರಿಯಾಗಿಸುವಂತಹ ಉದ್ದೇಶದಿಂದಾಗಿ ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಮಹತ್ವದ ಯೋಜನೆಯನ್ನ ರೂಪಿಸಿದೆ. ಇದರಡಿ ಬೆಂಗಳೂರಿನ ಸುಮಾರು 18,000 ಪೌರ ಕಾರ್ಮಿಕರೇನಿದ್ದಾರಲ್ಲ, ಆ ಪೌರ ಕಾರ್ಮಿಕರನ್ನ ಕರ್ನಾಟಕದ 6 ನಗರಗಳಿಗೆ ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಕರೆದೊಯ್ಯೋದಕ್ಕೆ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ ಹಂತವಾಗಿ ಈ ಕಾರ್ಯಕ್ರಮ ಜಾರಿಯಾಗುತ್ತೆ. ಇದೇ ತಿಂಗಳಿನಿಂದ ಪ್ರವಾಸ ಆರಂಭವಾಗುವಂತಹ ನಿರೀಕ್ಷೆಗಳು ಕೂಡ ದಟ್ಟವಾಗಿದೆ. ಮೊದಲ ಹಂತದಲ್ಲಿ ಮೈಸೂರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ದಾವಣಗೆರೆ ಮತ್ತು ಹೊಸಪೇಟೆ ಸೇರಿದಂತೆ ಘನ ತ್ಯಾಜ್ಯದ ಉತ್ತಮ ನಿರ್ವಹಣೆಗೆ ಹೆಸರುವಾಸಿಯಾಗಿರುವಂತಹ ನಗರಗಳಿಗೆ ಪೌರ ಕಾರ್ಮಿಕರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಆ ಬಳಿಕ ಉಳಿದ ನಗರಗಳಿಗೂ ಕೂಡ ಅಧ್ಯಯನ ಪ್ರವಾಸವನ್ನ ಕೂಡ ಆಯೋಜನೆ ಮಾಡಲಾಗುತ್ತೆ. ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತಹ ನಗರಗಳ ತ್ಯಾಜ್ಯ ವಿಂಗಡಣೆ ಹೇಗಾಗುತ್ತೆ, ಅದನ್ನ ಮರುಬಳಕೆಗೆ ಹೇಗೆ ಉಪಯೋಗ ಮಾಡಿಕೊಳ್ತಾರೆ, ಸ್ವಚ್ಛತೆ ನಿರ್ವಹಣೆ ಹೇಗೆ ಮಾಡುವುದು, ಸುರಕ್ಷತಾ ಕ್ರಮಗಳನ್ನು ಹೇಗೆ ತೆಗೆದುಕೊಳ್ತಾ ಇದ್ದಾವೆ ಬೇರೆ ನಗರಗಳು, ಯಾಕೆ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಅನ್ನುವಂತಹ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದೀಗ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಂತೆ ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ನಾಗರಿಕರ ಸಹಭಾಗಿತ್ವದ ಮಾದರಿಗಳನ್ನು ಪರಿಚಯಿಸೋದು ಈ ಒಂದು ಯೋಜನೆಯ ಉದ್ದೇಶವೂ ಕೂಡ ಹೌದಾಗಿದೆ. ಸೊ ಈ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಬೆಂಗಳೂರು ಘನ ತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಸುಮಾರು 1.96 ಕೋಟಿ ರೂಪಾಯಿ ಅಂದಾಜು ವೆಚ್ಚದ ಟೆಂಡರ್ ಆಹ್ವಾನಿಸಿದ್ದು, ಆಯ್ಕೆಯಾಗುವ ಸಂಸ್ಥೆ ಪ್ರವಾಸದ ಸಂಪೂರ್ಣ ಯೋಜನೆ, ಸಾರಿಗೆ ಹಾಗೂ ಇತರೆ ವ್ಯವಸ್ಥೆಗಳನ್ನು ನಿರ್ವಹಿಸಲಿಕ್ಕಿದೆ. ಮೊದಲ ಹಂತದ ಕಾರ್ಯಕ್ರಮ ಸುಮಾರು 6 ತಿಂಗಳ ಅವಧಿಯಲ್ಲಿ ನಡೀಲಿಕ್ಕಿದೆ. ಆದರೆ ಈ ಯೋಜನೆಗೆ ಪೌರ ಕಾರ್ಮಿಕರ ಸಂಘದ ಒಂದು ವಲಯ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಬೆಂಗಳೂರಿನಷ್ಟು ದೊಡ್ಡ ನಗರಕ್ಕೆ ಅಧ್ಯಯನ ಪ್ರವಾಸಕ್ಕಿಂತ ಹೆಚ್ಚುವರಿಯ ಸಿಬ್ಬಂದಿಯ ಅಗತ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೀಟಾಗಿರಬೇಕು ಬೆಂಗಳೂರು ನಗರ, ಅಲ್ಲಲ್ಲಿ ಕಸ ಹಾಕಬಾರ್ದು ಅಂತಂದರೆ ಅದನ್ನು ವಾಚ್ ಮಾಡೋದಕ್ಕೆ ಅಂತ ಹೇಳಿ ಅಗತ್ಯಕ್ಕೆ ಹೆಚ್ಚಿನ ಸಿಬ್ಬಂದಿ ಅವಶ್ಯಕತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪ್ರತಿದಿನ 5,000 ಟನ್ಗಿಂತ ಹೆಚ್ಚು ತ್ಯಾಜ್ಯ ಉತ್ಪತ್ತಿ ಆಗ್ತಾ ಇದೆ. ಸೊ ಈ ಉತ್ಪತ್ತಿ ಆಗ್ತಾ ಇರುವಂತಹ ನಗರದಲ್ಲಿ ಎಲ್ಲರನ್ನೂ ಪ್ರವಾಸಕ್ಕೆ ಕಳಿಸುವಂತಹ ಬದಲು ಪ್ರತಿ ವಾರ್ಡ್ನಿಂದ ಕೆಲವರನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ಅವರನ್ನ ಕಳಿಸಿದ್ರೆ ಉತ್ತಮ ಅನ್ನುವಂತಹ ವಿಚಾರವನ್ನ ಇಲ್ಲಿ ಕೆಲವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ವ್ಯವಸ್ಥೆಗಳನ್ನು ನೀವು ಕಡಿತ ಮಾಡಿ ಎಲ್ಲರನ್ನೂ ಕೂಡ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನು ಪೌರ ಕಾರ್ಮಿಕರ ಸಂಘದವರು ಹೇಳ್ತಾ ಇದ್ದಾರೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಮುಖಾಂತರ.